ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ರೈತರಿಗೆ ಕಬ್ಬಿನ ಬಾಕಿ ಹಾಗೂ ಮೈಶುಗರ್ ಕಾರ್ಖಾನೆ ಅಕ್ರಮ ಖಂಡಿಸಿ ಮಂಡ್ಯದ ಜೆಸಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾಕಾರರು ಕಾರ್ಖಾನೆ ಹಾಗೂ ಎಂಡಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು. ಮೈಶುಗರ್ ಕಾರ್ಖಾನೆಯಲ್ಲಿ ಸಾಕಷ್ಟು ಅವ್ಯವಹಾರ ನಡೆದಿದೆ. ಸಮಗ್ರವಾಗಿ ತನಿಖೆ ನಡೆಸಿ ತಪ್ಪಿತಸ್ಥ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ರೈತರಿಗೆ ಬಾಕಿ ಹಣ ನೀಡಬೇಕು. ಕಬ್ಬು ಬೆಳೆದ ರೈತ ಸಂಕಷ್ಟದ ಪರಿಸ್ಥಿತಿ ಇದ್ದರೂ ಹಣ ನೀಡದೆ ನಿರ್ಲಕ್ಷ್ಯ ತೋರಿದ್ದಾರೆ. ತಕ್ಷಣವೇ ಕಬ್ಬಿನ ಬಾಕಿ ಹಣ ನೀಡಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದರು. ಮೈಶುಗರ್ ಕಾರ್ಖಾನೆಯಲ್ಲಿ ಕಳೆದ 2-3 ವರ್ಷದಿಂದ ತುಂಬ ಅವ್ಯವಹಾರ ನಡೆದಿದೆ. ನಾವು ಆವಾಗವಾಗ ಹೋಗಿ ಅಧ್ಯಕ್ಷರಿಗೆ ತಿಳುವಳಿಕೆ ಹೇಳ್ತಾ ಇದ್ವಿ, ಆದರೂ ಅವರು ಎಚ್ಚರಿಸ್ಕೊಳ್ಳಿಲ್ಲ. ಈಗ ನಮ್ಮ ತಾಲೂಕು ಅಧ್ಯಕ್ಷರು ಹೇಳ್ದಂಗೆ ಹಾವು ಬತ್ತರು ಅಂತ ಮರ ಕಡಿದಿದ್ದಾರೆ. ಕಬ್ಬು ಸರ್ಗೆ ಇನ್ನೂ ದುಡ್ಡು ಕೊಟ್ಟಿಲ್ಲ, 3 ತಿಂಗಳಾದ್ರೂ. 4.5 ಲಕ್ಷ ಕಬ್ಬರಿದ್ದೀನಿ ಅಂತ ಹೇಳ್ಬಿಟ್ಟು 1,19,000 ಕಬ್ಬರ್ದಿದ್ದಾರೆ. ಆರ್ಬಿಟೆಕ್ನವ್ರಿಗೆ ಅವ್ರಿಗೆ ಮುಂಗಡವಾಗಿ 2.5 ಲಕ್ಷ ಟನ್ ಕಬ್ಬರಿದ್ದೀನಿ ಅಂದ್ಬಿಟ್ಟು ಅವ್ರಿಗೆ ದುಡ್ಡು ಕೊಟ್ಟು ಕಳಿಸಿದ್ದಾರೆ. ಎಲ್ಲ ವಿಷಯದಲ್ಲೂ ಕಮಿಷನ್ನು ಮತ್ತು ಸ್ಕೂಲ್ ಮಾರಕ್ಕೆ ನಿಂತಿದ್ರು, ಅದನ್ನು ಹೋರಾಟ ಮಾಡಿ ನಿಲ್ಲಿಸಿದ್ದೀವಿ. ಇನ್ನೂ ಅವ್ಯವಹಾರಗಳು ಬೇಕಾದಷ್ಟು. ಮಲಾಸಸ್ ಹೋಗಿದೆ, ಲಕ್ಷಾಂತರ ರೂಪಾಯಿ ಇದ್ದು 200 ಟನ್ನಷ್ಟು ಮಲಾಸಸ್ ಹೋಗಿದೆ, ಅದನ್ನು ಮುಚ್ಚಾಕಿದ್ದಾರೆ. ಜ್ಯೂಸು ಕಬ್ಬನ್ನು ಒಣಗಿಸಿ ಜ್ಯೂಸ್ ಮಾಡಿ ಹೆಬ್ಬಳ್ಳಕ್ಕೆ ಬಿಟ್ಟಿದ್ದಾರೆ. ಮಲಾಸಸ್ ಓದೋದು ಏನಾಗಿದೆ, ಸೂಳೆಕೆರೆ ಹೋಗಿ ಲಕ್ಷಾಂತರ ರೂಪಾಯಿ ಮೀನು ಸತ್ತೋಗಿದೆ. ಇಂಥ ಒಂದು ಯೂನಿಟ್ ಕರೆಂಟ್ ಉತ್ಪತ್ತಿ ಮಾಡಲಿಲ್ಲ. ಎಲ್ಲ ಅವ್ಯವಹಾರ ಮಾಡ್ಕೊಂಡು ಇವರು ಕಮಿಷನ್ಗೋಸ್ಕರ ಎಲ್ಲೆಲ್ಲಿ ಜಾಗಗಳವೆ ಹುಡಿಕೊಂಡು ಅದನ್ನು ಬಾಡಿಗೆ ಕೊಟ್ಕೊಂಡು ಒಬ್ಬ ನಾಗಮಂಗಲದಲ್ಲಿ ಭೂ ಅವ್ಯವಹಾರ ನಡೆಸಿರುವಂಥ ಅಧಿಕಾರಿನ ಇವನು ಏನು ಎಸ್ಟೇಟ್ ಸೂಪರ್ವೈಸರ್ ಅಂತ ಮಾಡ್ಕೊಂಡು ಒಬ್ಬ ಲೀಗಲ್ ಅಡ್ವೈಸರ್ ಮಾಡ್ಕೊಂಡಿದ್ದಾರೆ, ಲಾಯರ್ನ. ಮೊದಲಿದ್ದವರು ಬಿಟ್ಟು ಅದನ್ನ ಅನ್ನೆಸೆಸರಿಯಾಗಿ ಕೆಲಸಗಾರನ ತಗೊಂಡಿದ್ದಾರೆ. 40-50 ಜನನ ಕೆಲಸಗಾರ ಏನು, ಅದರಲ್ಲಿ ಅರ್ಧ ಜನ ಫೀಲ್ಡ್ ಅಸಿಸ್ಟೆಂಟ್ಗಳು, ಅವರು ಬೇಕಾದವ್ರೆ. ಮಿಕ್ಕಿದವ್ರು ಏನು ಬೇಕಾಗಿರಲಿಲ್ಲ, ಅವಶ್ಯಕತೆ ಇರಲಿಲ್ಲ. ಅಂಥವ್ರನ್ನೆಲ್ಲ ಸುಮಾರು ದುಡ್ಡು ಕೊಟ್ಟು ತಗೊಂಡು ಮೈಶುಗರ್ ಹೈಸ್ಕೂಲ್ಗೆ ಏನು ನಿರ್ವಹಣೆ ಮಾಡ್ತಿದ್ದು ಶುಗರ್ ಫ್ಯಾಕ್ಟ್ರಿ ಅಂಥ ಮೈಶುಗರ್ ಹೈಸ್ಕೂಲ್ನ ಅವ್ರಿಗೆ ಸಂಬಳ ಕೊಡ್ದೇನೆ 15-20 ತಿಂಗಳು ಸಂಬಳ ಕೊಡ್ದೇನೆ ಅವ್ರನ್ನ ಕಣ್ಣೀರಲ್ಲಿ ಕೈ ತೋರಿಸಿದ್ದಾರೆ. ಇದನ್ನೆಲ್ಲ ವಿರೋಧಿಸಿ ನಡೆದಿರೋ ಅವ್ಯವಹಾರಗಳೆಲ್ಲ ಇನ್ನೂ ಬೇಕಾದಷ್ಟಿದ್ದಾವೆ. ಇನ್ನೂ ಮಾತಾಡೋರು ಬರ್ತಾ ಇದ್ದಾರೆ, ಅವ್ರ ಕೈಲೆಲ್ಲ ಮಾತಾಡಿಸ್ತೀವಿ, ನಾವು ಮಾತಾಡ್ತೀವಿ. ತಾವುಗಳು ತಾಳ್ಮೆಯಿಂದ ಎಲ್ಲನೂ ಇದ್ರು. ಏನು ಈ ಪ್ರತಿಭಟನೆ ಮಾಡ್ತಾ ಇರೋ ಉದ್ದೇಶ ಏನು ಅಂತಂದರೆ, 15 ದಿವಸದೊಳಗೆ ಕಬ್ಬನ್ನ ಪೇಮೆಂಟ್ ಕೊಡ್ತೀನಿ ಅಂತ ಹೇಳಿದ್ದು, ಇನ್ನೂ 3 ತಿಂಗಳಾದರೂ ಕಬ್ಬನ್ನ ಪೇಮೆಂಟು ಕೊಡುವ ಅಸಮರ್ಥವಾಗದೆ ಸರ್ಕಾರ ಜೊತೆಗೆ ಈ ಅಧ್ಯಕ್ಷರು MD ಏನು ಆಯ್ಕೆ ಮಾಡಿದ್ರು, ಇವರಿಬ್ಬರೂ ಈ ಬಂದಂಥ ಹಣನ ದುರುಪಯೋಗ ಪಡಿಸ್ಕೊಂಡು ರೈತರು ಬೆಳೆದಂಥ ಕಬ್ಬಿಗೆ ಬೆಲೆ ಕೊಡ್ದೇ ಇರೋದು. ಜೊತೆಗೆ ಅವರು ಏನು 15 ದಿವಸ ಪೇಮೆಂಟ್ ಕೊಡ್ತೀನಿ ಅಂತ ಹೇಳಿದ್ರು, 3 ತಿಂಗಳಾದರೂ ಪೇಮೆಂಟ್ ಕೊಟ್ಟಿಲ್ಲ. ಇದಕ್ಕೆ ನಾವೆಲ್ಲ ಪ್ರತಿಭಟನೆ ಮಾಡ್ತಾವೆ. ಬಂದು ಇಲ್ಲಿ ಏನು ಅವ್ರ ವ್ಯವಹಾರಗಳು ಅಂತಂದರೆ, ಒಂದು ಮರಕ್ಕೆ ನಾಗರಾವ್ ಬತ್ತು ಅಂದ್ಬಿಟ್ಟು 11 ಮರ ಕಡ್ದವ್ರೆ. ಜೊತೆಗೆ ಎತ್ತನಾಲನ್ನ ಹೆಬ್ಬಾಳಕ್ಕೆ ಬಿಟ್ಟವ್ರೆ, ಜ್ಯೂಸನ್ನ ಹೆಬ್ಬಾಳಕ್ಕೆ ಬಿಟ್ಟವ್ರೆ. ಯಾವುದೇ ಟೆಂಡ್ರು ಕರೀದಾನೆ ಅಲ್ಲಿ ಕೆಲಸ ಕಾಮಗಾರಿ ನಡೆದಿದೆ. ಜೊತೆಗೆ ಅಲ್ಲಿ ಒಂದು ಹೆಣ್ಣು ಮಗನ ವಿನಾಕಾರಣ ಕೆಲಸದಿಂದ ತೆಗೆದಾಕವ್ರೆ. ಇಲ್ಲಿ ಕೆಲಸ ಫ್ಯಾಕ್ಟ್ರಿಲಿ ಯಾವುದೇ ರೀತಿ ಕೆಲಸ ಇಲ್ದವ್ರು ಕೆಲಸಕ್ಕೆ ವಿನಾಕಾರಣ ಕೆಲಸಗಾರಕ್ಕೆ ತಗೊಂಡು ಅವ್ಯವಹಾರ ಮಾಡ್ತಾವ್ರೆ. ಅದ್ರ ಬಗ್ಗೆ ತನಿಖೆ ಆಗಬೇಕು. ತಕ್ಷಣ ಇವನು ಮಾಡ್ತಾ ಇರುವಂಥ ಅವ್ಯವಹಾರದ ಬಗ್ಗೆ ಇವನ್ನ ವಜಾ ಮಾಡಬೇಕು ಈ ಸರ್ಕಾರದ ವಿಚಾರಕ್ಕೆ ಮಂದಟ್ಟಾಗೋಂಗೆ ಹೇಳಿದ್ರೆ ಚಲುವರಾಯಸ್ವಾಮಿ ಉಸ್ತುವಾರಿ ಮಿನಿಸ್ಟರ್ ಏನು ಹೇಳ್ತಾರೆ, ಯಾವುದೇ ಕಾರಣಕ್ಕೂ ನಾನು ಅವ್ರು ತೆಗಿದಿಲ್ಲ, ಅವರೇ ಮುಂದುವರ್ಕೊ ಹೋಯ್ತಾರೆ ಅಂತ ಉದ್ದಟತನದ ಮಾತನ್ನು ಹೇಳ್ತಾರೆ. ಇದ್ರ ಬಗ್ಗೆ ತಕ್ಷಣವೇ ಕ್ರಮ ಕೈಗೊಂಡು ಇವನ್ನ ವಜಾ ಮಾಡಬೇಕು ಅಂತ ಈ ಮೂಲಕ ನಾನು ಹೇಳಿಕೆ ಇಷ್ಟಪಡ್ತೀನಿ. ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಇಂಡವಾಳು ಚಂದ್ರಶೇಖರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು.